ಈ ಬಾಡಿಗೆ ಮನೆ ಹುಡುಕಿ ಹುಡುಕಿ ಸಾಕಾಗೋಯ್ತು. ಈ ಬಾಡಿಗೆ ಮನೆ ಹುಡ್ಕೋದ್ಕಿಂತ ಅಲ್ಲಿ ಹೋಗಿ ಕಾಡಲ್ಲಿ ಉಳಿಯೋದು ಎಷ್ಟೋ ವಾಸಿ. ಈ ಮನೆಯಲ್ಲಾದ್ರೂ ಒಂದು ರೂಮ್ ಖಾಲಿ ಇದೆ ಸಾಕಪ್ಪ ದೇವ್ರೆ. ಸರ್ ನಾಯಿ ಇದೆಯಾ? ನಮ್ಮನೆ ನಾಯಿ ಇಲ್ಲ, ನಾನೇ ಇರೋದು. ಮನೆ ಖಾಲಿ ಇದೆಯಾ? ಮನೆ ಖಾಲಿ ಇದೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು ಎಲ್ಲ ಇದೆ ತಾನೇ? ಕೆಲ್ಸಕ್ಕೆ ಹೋಗ್ತೀಯಾ? ಸಂಬಳ ಬರುತ್ತೆ ತಾನೇ? ನಾನು ಮನೆ ಕೊಡ್ತೀನಿ, ಆದರೆ ನನ್ನೊಂದು ಕೆಲವೊಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ. ಓಕೆ ಸರ್. ನನಗೆ ಕಿವಿ ಕೇಳಿಸಲ್ಲ, ಜಾಸ್ತಿ ಸೌಂಡ್ ಮಾಡಬಾರ್ದು, ಮೊಬೈಲ್ ಕೂಡ ಸೈಲೆಂಟಾಗಿ ಇಡಬೇಕು, ಆಮೇಲೆ ನಾನ್ ವೆಜ್ ತಿನ್ನಬಾರ್ದು ಮತ್ತು ತರಬಾರ್ದು, ಎಣ್ಣೆ ಹೊಡಿಬಾರ್ದು, ಸಿಗರೇಟ್ ಸೇದಬಾರ್ದು, ಆಮೇಲೆ ನಡಿಬೇಕಾದ್ರೆ ನಿಧಾನಕ್ಕೆ ನಡಿಬೇಕು. ಯಾಕಂದರೆ ಮೊನ್ನೆ ತಾನೇ ಟೈಲ್ಸ್ ಹೊಸದಾಗಿ ಹಾಕ್ಸಿದ್ದೀವಿ, ಟೈಲ್ಸ್ ಎಲ್ಲ ಸೌದೋಗ್ಬಿಡುತ್ತೆ. ಆಮೇಲೆ ಚಪ್ಪಲಿ ನೀಟಾಗಿ ಜೋಡಿಸಿಡ್ಬೇಕು, ಒಂಚೂರು ಮಣ್ಣಿರಬಾರ್ದು. ಮನೆ ಕೊಡು ಅಂತ ಹೇಳಿದ್ರೆ ಹೆಣ್ಣು ಕೊಡೋ ಮಾವನ ಥರ ಕಂಡೀಷನ್ ಆಗ್ತಾ ಇದ್ದಾರಲ್ಲ. ಓಕೆ ಸರ್. ಆಮೇಲೆ ಇಲ್ಲಿ ವಾಟರ್ ಬರಲ್ಲ, ಆದರೂ ನೀನು ನನಗೆ ವಾಟರ್ ಬಿಲ್ ಕೊಡಬೇಕು. ಹಿಂಗೇನಾದ್ರು ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಕೆರೆ ಇದೆ, ಅಲ್ಲೋಗಿ ಸ್ನಾನ ಮಾಡ್ಕೊಂಬ. ಮತ್ತು ಕರೆಂಟ್ ಕೂಡ ಇಲ್ಲಿ ಬರಲ್ಲ. ಏನೋ ರೂಮಲ್ಲಿ ಕತ್ಲೆ ಇದೆ ಅಂತೇಳಿ ನಾನು ನಿಮಗೆ ಕ್ಯಾಂಡಲ್ ಕೊಡ್ತೀನಿ, ಆದರೂ ನೀನು ಅದಕ್ಕೂ ನನಗೆ 200 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕು. ಆಮೇಲೆ ರೂಮಲ್ಲಿ ಇವ್ರು ನನ್ನ ಅಕ್ಕ, ಇವ್ರು ನನ್ನ ತಂಗಿ ಅಂತ ಯಾರನ್ನೂ ಕರ್ಕೊಂಬರ್ಬಾರ್ದಪ್ಪ. ಓಕೆ ಸರ್. ಮನೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮನೆ. ತುಂಬ ವಿಶಾಲವಾಗಿದೆ. ಅಲ್ಲಿ ನೀವು ಲಿವಿಂಗ್ ಹಾಲ್ ಆದರೂ ಮಾಡ್ಕೋಬೋದು, ಕಿಚನ್ ಆದರೂ ಮಾಡ್ಕೋಬೋದು, ಬಾತ್ರೂಮ್ ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇಷ್ಟು ಕಡಿಮೆ ರೇಟಿಗೆ ಇಲ್ಲಿ ಎಲ್ಲೂ ಸಿಗಲ್ಲಪ್ಪ. ಈ ಏರಿಯಾದಲ್ಲಿ ಇಷ್ಟೊಂದು ಕಡಿಮೆ ರೇಟಿಗೆ ಎಲ್ಲೂ ಸಿಗಲ್ಲ. ಆಮೇಲೆ ಬಾಡಿಗೆ ಮಾತ್ರ ಕರೆಕ್ಟಾಗಿ ಬಂದುಬಿಡ್ಬೇಕಪ್ಪ 1ನೇ ತಾರೀಕು, ವಿತ್ GST ಮತ್ತು CGST 2 ಸೇರಿಸಿ ಬಂದುಬಿಡ್ಬೇಕು. ನಾನು ತುಂಬ ಸ್ಟ್ರಿಕ್ಟು. ಇದು ಮನೆನಾ? ಪಾರ್ಕಿಂಗ್ ಏರಿಯಾ ಮನೆ ಅಂತ ಹೇಳ್ತಾ ಇದ್ದಾರಲ್ಲ.